ಗಣೇಶನ್ಗೆ ನಾವೆಲ್ಲ ಗರಕೆ ಹುಲ್ಲನ್ನ ಕೊಡ್ತೀವಿ. ಆದ್ರೆ ಗಣೇಶನಿಗೆ ಈ ಗರಕೆ ಹುಲ್ಲು ಅಥವಾ ದೂರ್ವಾ ಹುಲ್ಲು ಯಾಕೆ ಇಷ್ಟ ಗೊತ್ತಾ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಹಿಂದೆ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಇವನು ಸ್ವರ್ಗದಲ್ಲಿ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ. ಬೆಂಕಿಯನ್ನ ಹೊರಚೆಲ್ತಾ ಯಾರು ಎದುರಿಗೆ ಬರ್ತಾರೋ ಅವ್ರನ್ನೆಲ್ಲ ಸುಡ್ತಾ ಎಲ್ಲಾರ್ಗು ತೊಂದರೆ ಕೊಡ್ತಿರ್ತಾನೆ. ಈಗ ಎಲ್ಲಾ ದೇವತೆಗಳು ಗಣೇಶನ್ನ ಬಂದು ಪ್ರಾರ್ಥನೆ ಮಾಡ್ತಾರಂತೆ. ಆಗ ಗಣೇಶ ಆ ಅನಲಾಸುರನ ಜೊತೆ ಒಂದು ಯುದ್ಧನ ಮಾಡ್ತಾನೆ. ಅನಲಾಸುರ ಈಗ ಬೆಂಕಿಯ ಚಂಡುಗಳನ್ನ ಗಣೇಶನ ಕಡೆಗೆ ಎಸೆಯೋದಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಗಣೇಶ ವಿರಾಟ ರೂಪವನ್ನ ತಾಳಿ, ಅತಿ ದೊಡ್ಡದಾಗಿರುವಂತ ರೂಪವನ್ನ ತಾಳಿ ಬೃಹದಾಕಾರವಾಗಿ ಬೆಳೆದು ಆ ಅನಲಾಸುರನನ್ನ ನುಂಗು ಬಿಡ್ತಾನಂತೆ. ಆದ್ರೆ ಇದಾದ ಮೇಲಿಂದ ಅವನ ಹೊಟ್ಟೆ ಒಳಗೆ ಒಂಥರ ವಿಚಿತ್ರವಾಗಿರುವಂತ ಉರಿ, ಸಂಕಟ ಶುರುವಾಗ್ಬಿಡುತ್ತೆ. ದೇವಾನುದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆದ್ರೆ ಗಣೇಶನ ಸಂಕಟ, ಹಿಂಸೆ ಮಾತ್ರ ಕಡಿಮೆ ಆಗೋದಿಲ್ಲ. ಕೊನೆಗೀಗ ಋಷಿ ಮುನಿಗಳೆಲ್ಲ ಸೇರಿ ಈ ದೂರ್ವಾ ಅಥವಾ ಗರಕೆ ಹುಲ್ಲನ್ನ 21 ಗರಕೆ ಹುಲ್ಲನ್ನ ತಂದು ಗಣೇಶನ ತಲೆ ಮೇಲೆ ಇಡ್ತಾರಂತೆ. ಇದರಿಂದ ಗಣೇಶನ ಆ ಸಂಕಟ, ಉರಿ, ಹಿಂಸೆ ಇದೆಲ್ಲ ಕಡಿಮೆ ಆಗುತ್ತೆ. ಅವತ್ತಿಂದ ಗಣೇಶನಿಗೆ ಈ ಗರಕೆ ಹುಲ್ಲು ಬಹಳ ಪ್ರೀತಿ ಆಗುತ್ತೆ. ಯಾರು ಈ ಗರಕೆ ಹುಲ್ಲನ್ನ ಪ್ರೀತಿಯಿಂದ, ಭಕ್ತಿಯಿಂದ ನನಗೆ ಸಮರ್ಪಿಸ್ತಾರೋ ಅವರ ಎಲ್ಲ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ ಗಣೇಶ ವರ ಕೊಡ್ತಾರೆ.